Good morning, my dear students. Welcome to financial management class. We are in fourth chapter, that is investment and dividend decisions, right? So in the class we are discussing. So in this chapter we are discussing investment decision ಅನ್ನನ್ನು complete ಮಾಡಿದ್ದೆ. The next topic dividend decision ಅಲ್ಲಿ in the last theory concepts ಅಲ್ಲಿ ನಾವು ಇದೀವಿ my dear students. The last theory concepts ಅಲ್ಲಿ ಇದೀವಿ. So today onwards we are going to complete theory parts of in our fourth module. Today we are going to so winding up the theory part. ಅಂದ್ರೆ ಇನ್ನು theory part ನಾನು ಇವತ್ತಿನ ಕ್ಲಾಸ್ಗೆ ಮುಗಿಸ್ತಾ ಇದ್ದೀನಿ. Then after next classes onwards we will start practicals my dears. Practicals ಅಲ್ಲಿ ಏನಾದ್ರು ಸಪೋಸ್ ಆನ್ಲೈನ್ ಅಲ್ಲೇ ಮಾಡೋ ಹಾಗಿದ್ರೆ ಇದೇ ತರ ಯಾರಾದ್ರೂ ಅಟೆಂಡೆನ್ಸ್ ಬರೋ ಹಾಗಿದ್ರೆ ನಾನು ಈಗಿನ ಕ್ಲಾಸಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಯಾರು ಆನ್ಲೈನ್ ಕ್ಲಾಸ್ ಬರ್ತಿಲ್ವೋ ಅವ್ರಿಗೆಲ್ಲ ಹೇಳ್ಬಿಡಿ ನೀವೇ. ವಿಡಿಯೋಸ್ ನೀವೇ ಬೇಕಿದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ ಬಂದ್ರೆ ಮಾತ್ರನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಗೈಸ್. ಎಷ್ಟು ಜನ 18 ಮೆಂಬರ್ಸ್ ಇದ್ದೀರಾ? ಔಟ್ ಆಫ್ 60 ಮೆಂಬರ್ಸ್ 18 ಮೆಂಬರ್ಸ್. ದಿಸ್ ಇಸ್ ಅ ಫೇರ್. ನಾವು ಹೇಳ್ತಿದ್ದೀನಲ್ವಾ, ಇವತ್ತನೇ ಥಿಯರಿ ಮುಗಿಸ್ತಿದ್ದೀನಿ. ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿದಾಗ ದ ಮೋಸ್ಟ್ ಇಂಪಾರ್ಟೆಂಟ್ 14 ಮಾರ್ಕ್ಸ್ 6 ಮಾರ್ಕ್ಸ್ ಸೊ ಆಸ್ ವೆಲ್ ಆಸ್ ಥಿಯರಿ ಪಾರ್ಟ್ಸ್ ಕೂಡ ಹೇಳೋ ಆಗಿರುತ್ತಾರೆ. ಸೊ ಹಾಗಿರುವಾಗ ನೀವೆಲ್ಲರೂ ಕೂಡ ಬಿ ಕಾನ್ಸಂಟ್ರೇಟ್. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಯುವರ್ ಆಫ್ಲೈನ್ ಕ್ಲಾಸಸ್ ವಿಲ್ ಬಿ ಸ್ಟಾರ್ಟ್ ವೆಲ್. ಅಂದ್ರೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ಇಂಟಿಮೇಟ್ ಮಾಡ್ತಾರೆ. ಸೊ ಬಿಫೋರ್ ದಟ್ ಸೊ my dears we will start today's concept. So in the previous class what we discussed my dear students, stock dividend, right? So this is a 2 marks question as well as 6 marks question. What do you mean by stock dividend? Either objectives of stock dividend, either advantages or disadvantages of stock dividend. So here the stock dividend means it is a stock dividend which is paid in the form of bonus shares rather than cash payment. We are going to call it as stock dividend. Right now my dears, ಏನು ಸ್ಟಾಕ್ ಡಿವಿಡೆಂಡ್ ಅಂದ್ರೆ ಸೊ ನಮ್ಮ ಒಂದು ಕ್ಯಾಶ್ ಪೇಮೆಂಟ್ ನ ಬದಲಿಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ಏನಂತ ಕರಿತೀವಿ ನಾವು? ಸ್ಟಾಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಏನು ಮೇಡಮ್ ಬೋನಸ್ ಶೇರ್ಸ್ ಅಂತ ಹೇಳಿದ್ದೆ? ಇಟ್ ಈಸ್ ಅನ್ ಅಡಿಷನಲ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ. ಸೊ ಇಟ್ ಈಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಅ ಫ್ರೀ ಆಫ್ ಕಾಸ್ಟ್, ರೈಟ್? ಏನು ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ ಕಂಪನಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ, ಆಲ್ರೆಡಿ ಇರುವಂತ ಶೇರ್ ಹೋಲ್ಡರ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ನಾವು ಬೋನಸ್ ಶೇರ್ಸ್ ಅಂತ ಕರಿತೀವಿ ಅಂತಾನು ಹೇಳಿದ್ದೆ. ಅಂಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಕಂಪ್ಲೀಟೆಡ್ ಅಬ್ಜೆಕ್ಟಿವ್ಸ್ ಆಫ್ ಸ್ಟಾಕ್ ಡಿವಿಡೆಂಡ್, ಅಗೇನ್ ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಡಿವಿಡೆಂಡ್ ದಟ್ ಈಸ್ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ಬೈ ದ ಕಂಪೇರ್ ಟು ದ ಕಂಪನಿ, ರೈಟ್? ನೋ ಈ ಎರಡು ಕಾನ್ಸೆಪ್ಟ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮುಗಿಸಿದೆ ಮಾಡಿದೆ. ಅಂಡ್ ಆಲ್ಸೋ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಡಿವಿಡೆಂಡ್. Today I am going to explain disadvantages of stock dividend. The first one is issue of bonus shares leads to increasing the capital of the business. Issue of the bonus share leads to increase the capital of the business. ಅಂದ್ರೆ ಏನು? ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ ಮಾಡಿಯಸ್. ಕ್ಲಿಯರ್? ಅಂದ್ರೆ ಏನು? ಎಸ್, ಇದು ಒಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ, ಇದೊಂದು ಡಿಮೆರಿಟ್ ಆಗುತ್ತೆ, ಇದೊಂದು ಡ್ರಾಬ್ಯಾಕ್ ಆಗುತ್ತೆ. ಯಾಕಪ್ಪ ಅಂದ್ರೆ ಕಂಪನಿಯಲ್ಲಿ ಅವರು ಏನೋ ಒಂದು ಶೇರ್ಸ್ ನ ಇಶ್ಯೂ ಮಾಡ್ತಾರೋ ಸೊ ಅದನ್ನ ಯಾವತ್ತಿದ್ರು ಕೂಡ ಏನ್ ಕಂಪನಿ ವೈಂಡ್ ಅಪ್ ಆದಾಗ ಕೂಡ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ಬೇಕಾಗುತ್ತೆ ಅವರ ಒಂದು ಶೇರ್ ವ್ಯಾಲ್ಯೂನ. ಹಾಗಿರುವಾಗ ಕಂಪನಿ ಎಷ್ಟು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ, ಕಂಪನಿಯ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಕಂಪನಿಯ ಕ್ಯಾಪಿಟಲ್ ಏನಾಗುತ್ತೆ, ಒಂದು ಕಂಪನಿ ಅವರಿಗೆ ಕೊಡುವಂತ ಒಂದು ರೀಪೇಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಇಯರ್ ಏನೋ ಅವ್ರಿಗೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ಬಿಡ್ತಾರೆ, ಬಟ್ ನೆಕ್ಸ್ಟ್ ಇಯರ್ ಆದ್ರೂ ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ, ಅವರ ಒಂದು ಅವ್ರು ಅವತ್ತೇ ಇರೋ ಒಂದು ಶೇರ್ ಪ್ಲಸ್ ಬೋನಸ್ ಶೇರ್ಸ್ ಎರಡೂ ಸೇರಿ ಅವರಿಗೆ ಡಿವಿಡೆಂಡ್ ಇಶ್ಯೂ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡಿ? ದಿಸ್ ಇಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಡಿವಿಡೆಂಡ್. And the next one is issue of bonus shares leads to more liability of the company. Yes my dears, issue of the bonus share leads to more liability on the company. ಅಂದ್ರೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಗೆ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಲಯಬಿಲಿಟಿ ಮೀನ್ಸ್ ಹೊಣೆಗಾರಿಕೆ. ಹೌದು, ಹೇಗೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಕಂಪನಿಯ ಕ್ಯಾಪಿಟಲ್ ಏನು ಜಾಸ್ತಿ ಆಗುತ್ತೋ ಜೊತೆಗೆ ಕಂಪನಿ ಲಯಬಿಲಿಟಿ, ಕಂಪನಿ ಹೊಣೆಗಾರಿಕೆ, ಈ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಅವರಿಗೆ ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ಏನಾಗುತ್ತೆ, ಜಾಸ್ತಿ ಡಿವಿಡೆಂಡ್ ನ ಅವರ ಒಂದು ಪ್ರಾಫಿಟ್ ಅಲ್ಲಿ ಏನಾಗುತ್ತೆ, ತುಂಬಾ ಒಂದು ಡಿವಿಡೆಂಡ್ಸ್ ನ ಇಶ್ಯೂ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಇದು ಒಂದು ಕಂಪನಿಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ, ತುಂಬಾ ಒಂದು ಲಯಬಿಲಿಟಿನ ಹೊಂದುತ್ತಾರೆ ಕಂಪನಿಯವರು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ issue of bonus shares leads to decrease in the market value of existing shares.
issue of bonus shares leads to decrease in the market value of existing shares. ಅಂದ್ರೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ, ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್, ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ ನೋಡಿ ಶೇರ್ಸ್ ಗೆ, ಅದರ ಒಂದು ಶೇರ್ ಎಕ್ಸಿಸ್ಟಿಂಗ್ ಶೇರ್ಸ್ ನ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತಂತೆ. How it possible? See here my dears, issue of bonus shares leads to decrease in the market value of existing shares. ಅಂದ್ರೆ ಏನಿರುತ್ತೆ ಎಕ್ಸಿಸ್ಟಿಂಗ್ ಶೇರ್ಸ್ ಇರುತ್ತೋ, ಆಲ್ರೆಡಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಎಕ್ಸಿಸ್ಟಿಂಗ್ ಶೇರ್ಸ್ ಏನಿರುತ್ತೋ ಅದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕಂಪನಿ ಇರುವಂತ ಶೇರ್ ಹೋಲ್ಡರ್ಸ್ ಗೆ ಹೊಸ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಹೊಸ ಬೋನಸ್ ಶೇರ್ಸ್ ನ ಒಂದು ರೇಟ್ ಆಫ್ ವ್ಯಾಲ್ಯೂ ಜಾಸ್ತಿ ಸಪರೇಟ್ ಆಗಿರುತ್ತೆ. ಸೊ ಇರೋ ಒಂದು ಎಕ್ಸಿಸ್ಟಿಂಗ್ ಶೇರ್ಸ್ ನ ಒಂದು ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಒಂದೇನಾಗುತ್ತೆ, ಅದರ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ನೀವೇ ನೋಡಿದ್ರೆ ಹೊಸದ್ ಬಂದಾಗ ಹಳೇದ್ ಏನಾಗುತ್ತೆ, ಹಳೇದ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತಲ್ವಾ, ಇಲ್ಲೂ ಅಷ್ಟೇ ಆಗೋದು. ಏನು ಹೊಸ ಶೇರ್ಸ್ ನ ಇಶ್ಯೂ ಮಾಡ್ತಾರೋ ಬೋನಸ್ ಶೇರ್ಸ್ ನ, ಅಲ್ಲಿ ಏನಾಗುತ್ತೆ, ಆಸ್ ಮಚ್ ಆಸ್ ಪಾಸಿಬಲ್ ದೇ ರೆಡ್ಯೂಸ್ ದ ಮಾರ್ಕೆಟ್ ವ್ಯಾಲ್ಯೂ ಇನ್ ದ ಎಕ್ಸಿಸ್ಟಿಂಗ್ ಶೇರ್ಸ್. ಒಂದು ಎಕ್ಸಿಸ್ಟಿಂಗ್ ಶೇರ್ಸ್ ನ ಇರುವಂತ ಶೇರ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಮಾಡಿ. And the next one is issue of bonus shares prevents new investors from becoming the shareholders of the company. ಅಂದ್ರೆ ಏನು, ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಸೊ ಈ ಒಂದು ಹೊಸ ಇನ್ವೆಸ್ಟರ್ಸ್ ಎಲ್ಲರೂ ಏನಾಗ್ತಾರೆ, ಕಂಪನಿಗೆ ಉತ್ಪತ್ತಿ ಆಗ್ತಾರೆ ಮಾಡಿ. ನಾನು ಹೇಳಿದ್ದೆ ಏನಾಗುತ್ತೆ ಅಲ್ಲಿ, ಸೊ ಇಯರ್ ಶೇರ್ ಟ್ರಾನ್ಸ್ಫರ್ ಟು ಒನ್ ಪರ್ಸನ್ ಟು ಅನದರ್ ಪರ್ಸನ್, ಶೇರ್ಸ್ ನ ಏನ್ ಮಾಡ್ತಾರೆ ಪರ್ಸನ್ ಇಂದ ಪರ್ಸನ್ಸ್ ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೆ. ಹೌದಾ, ಇಲ್ಲಿ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೋ ಅಲ್ಲಿ ನೀ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೆ. ಸೊ ನೀ ಇನ್ವೆಸ್ಟರ್ ಜಾಸ್ತಿ ಆಗುತ್ತೆ, ಕಂಪನಿಯಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋದು ಎಲ್ಲಾನು ಕೂಡ ಶೇರ್ ಹೋಲ್ಡರ್ಸ್ ಮೇಲೆ ಬೀಳುತ್ತೆ. ಅರ್ಥ ಆಗ್ತಾ ಇದೆ ಮಾಡಿ. ಏನಂದ್ರೆ ಈಗ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ, ನಿಮ್ಗೂ ಗೊತ್ತು, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಹಾಗಿರುವಾಗ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಜಾಸ್ತಿ ಆದಾಗೆ ಅವ್ರಿಗೆ ಏನಾಗುತ್ತೆ, ಒಂದು ಪವರ್ ಆಫ್ ಅಟಾರ್ನಿ, ಪವರ್ ಆಫ್ ಅನ್ನೋದು ಜಾಸ್ತಿ ಹೋಗುತ್ತೆ. ಅವ್ರಿಗೆ ಏನೋ ಡಿಸಿಷನ್ ಆಗ್ಬೋದು, ಕಂಪನಿ ಏನೋ ಒಂದು ಡಿಸಿಷನ್ ಮೇಕಿಂಗ್ ತಗೋಬೇಕಂದ್ರೂ ಕೂಡ, ಕಂಪನಿಯಲ್ಲಿ ಶೇರ್ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಕೂಡ ಯಾರನ್ನ ಕೇಳೋದೇ, ಶೇರ್ ಹೋಲ್ಡರ್ಸ್ ನ ಕೇಳಬೇಕಾಗುತ್ತೆ. ಸೊ ನೀ ಇನ್ವೆಸ್ಟರ್ಸ್ ಬರೋದ್ರಿಂದ ಕಂಪನಿಗೆ ಎಲ್ಲ ಒಂದು ಪವರ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲ ಯಾಕೆ ಅಂದ್ರೆ ಶೇರ್ ಹೋಲ್ಡರ್ಸ್ ಗೆ ಎಲ್ಲ ಒಂದು ಪವರ್ ಅನ್ನೋದು ಹೋಗ್ತಾ ಇರುತ್ತೆ ಮಾಡಿ. And the last one is some shareholders prefer cash dividend instead of bonus shares. Clear my dears? Wait for a minute. Some shareholders prefer cash dividend instead of bonus shares. ಅಂದ್ರೆ ಏನು, ಸ್ವಲ್ಪ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕ್ಯಾಶ್ ಮೀನ್ಸ್ ಏನು ಬೋನಸ್ ಶೇರ್ಸ್ ನ ಬದಲಿಗೆ ಕ್ಯಾಶ್ ಡಿವಿಡೆಂಡ್ ನ ಅವರು ಪ್ರಿಫರ್ ಮಾಡ್ತಾರೆ. ಹೌದು ಮೈ ಡಿಯರ್ಸ್, ಏನ್ ಮಾಡ್ತಾರೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಪ್ಕೋತಾರೆ, ಬಟ್ ಓಕೆ ಬೋನಸ್ ಶೇರ್ಸ್ ನ ಒಪ್ಕೋತಾರೆ, ಬಟ್ ಆದ್ರೆ ಲೇಟರ್ ಆನ್ ಏನ್ ಮಾಡ್ತಾರೆ ಅವರು, ನಮಗೆ ಬೋನಸ್ ಶೇರ್ಸ್ ಬೇಡ, ಸೊ ವಿ ಹ್ಯಾವ್ ಟು, ನಮ್ಗೆ ಕ್ಯಾಶ್ ಡಿವಿಡೆಂಡ್ ಅದೇ ಪೇ ಮಾಡಿ ಅಂತ ಕೂಡ ಏನ್ ಮಾಡ್ತಾರೆ, ಪ್ರಿಫರ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. while issuing of bonus shares to the already existing shareholders. So they are preferring the cash dividend only instead of bonus shares. ಅಂದ್ರೆ ಬೋನಸ್ ಶೇರ್ಸ್ ನ ಬದಲಿಗೆ ಅವರು ಕ್ಯಾಶ್ ಡಿವಿಡೆಂಡ್ ಕೂಡ ಕೇಳೋ ಒಂದು ಚಾನ್ಸಸ್ ಕೂಡ ನಮ್ಮ ಒಂದು ಕಂಪನೀಸ್ ಅಲ್ಲಿ ಸೊ ಬಿಲ್ಡ್ ಆಗುತ್ತೆ. ರೈಟ್ ನೌ ಮಾಡಿ ಸ್ಟೂಡೆಂಟ್ಸ್, these are all the disadvantages of in our stock dividend, either demerits of stock dividend. Again pros and cons of pros means advantages, cons means disadvantages. These are all the so problem ಅಲ್ಲಿ ಏನೇ ಕೇಳಿದ್ರು ಕೂಡ ಕ್ವಶನ್ ಅಲ್ಲಿ disadvantages, demerits, drawbacks ಈ ತರ ಎಲ್ಲಾ ಕ್ವಶನ್ಸ್ ಕೇಳಿದ್ರು ಕೂಡ ಇದೇ ಆನ್ಸರ್ ನ ನೀವು ನೆನಪಿಟ್ಕೋಬೇಕಾಗುತ್ತೆ. ರೈಟ್ ನೋ ಮಾಡಿ. And the next topic is reasoning for issue of bonus shares. ಏನು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಕಾರಣಗಳು. ಕ್ಲಿಯರ್? ರೀಸನಿಂಗ್ ಅಂದ್ರೆ ರೀಸನ್ಸ್ ಅಂದ್ರೆ ಕಾರಣಗಳು. ಬೋನಸ್ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಏನೆಲ್ಲ ಕಾರಣಗಳಿದಾವಂತ. ಬೋನಸ್ ಶೇರ್ಸ್ ಅಂದ್ರೆ ಅಡಿಷನಲ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಅ ಫ್ರೀ ಆಫ್ ಕಾಸ್ಟ್. ರೈಟ್ ನೋ ಮಾಡಿ. ಏನು ಕಂಪನಿ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಶೇರ್ಸ್ ನ ಇಶ್ಯೂ ಮಾಡೋದು, ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ಬೋನಸ್ ಶೇರ್ಸ್ ಅಂತ ಕರಿತೀವಿ. ಹಾಗಿದ್ದಾಗ ಆ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಯಾವೆಲ್ಲ ರೀಸನ್ಸ್ ಇದಾವೆ. ಕ್ಲಿಯರ್? ರೈಟ್ ನೋ ಮಾಡಿ. ಸಿ, to increase in the market price per share, to increase the market price per share, ಕಂಪನಿ ಏನ್ ಮಾಡ್ತಾರೆ, ತನ್ನ ಒಂದು ಮಾರ್ಕೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಕ್ಲಿಯರ್? ಟು ಇನ್ಕ್ರೀಸ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂದ್ರೆ ಕಂಪನಿಯ ಒಂದು ಶೇರ್ ನ ಒಂದು ವ್ಯಾಲ್ಯೂ ಜಾಸ್ತಿ ಮಾಡ್ಬೇಕು ಅಂತ ಏನ್ ಮಾಡುತ್ತೆ, ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಒಂದು ಕಾರಣ. ದ ಸೆಕೆಂಡ್ ರೀಸನ್ ಈಸ್
To increase the number of equity shares, of course, my dears. While issuing a bonus share, it as much as possible, it will increase the number of equity shareholders in the company. ಹೌದಾ, ಕಂಪನಿಯಲ್ಲಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಜಾಸ್ತಿ ಆಗ್ತಾರೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಜಾಸ್ತಿ ಆಗುತ್ತೆ, ಆಸ್ ವೆಲ್ ಆಸ್ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ಜಾಸ್ತಿ ಆಗ್ತಾರೆ. And the next one is to increase the share capital of the company. Right, no, my dears. While issuing the bonus shares, it will increase the market price per share. It will increase the number of equity shares as much as possible. It will increase the share capital of the company. Understood, my dears? ಅರ್ಥ ಆಗ್ತಿದ್ಯಾ? ಹೌದು, ಕಂಪನಿಯಲ್ಲಿ ಇಕ್ವಿಟಿ ಶೇರ್ಸ್ ಎಲ್ಲಿ ಜಾಸ್ತಿ ಆಗ್ತಾರೋ ಅಲ್ಲಿ ಏನಾಗುತ್ತೆ, ಶೇರ್ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ. ಇದೊಂದು ರೀಸನ್. ಕಂಪನಿ ಏನ್ ಮಾಡುತ್ತೆ, ಶೇರ್ ಕ್ಯಾಪಿಟಲ್ ನ ಜಾಸ್ತಿ ಮಾಡ್ಕೋಬೇಕಪ್ಪ ಅಂದ್ರೆ ಸೊ ನಂಬರ್ ಆಫ್ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. And the next one is to increase the earning capacity of the shareholders. Yes, my dear students. Hey, how it possible? See here, when a company issuing the bonus share, it will increasing the earning capacity of the shareholders. ಅಂದ್ರೆ ಏನು, ಕಂಪನಿಯ ಶೇರ್ ಹೋಲ್ಡರ್ಸ್ ನ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಹೇಗೆ ಅವರ ಒಂದು ಶೇರ್ ಹೋಲ್ಡರ್ಸ್ ನ ಅರ್ನಿಂಗ್ ಕೆಪಾಸಿಟಿ, ಆದಾಯ ಹೇಗೆ ಜಾಸ್ತಿ ಮಾಡುತ್ತಪ್ಪ ಅಂದ್ರೆ ನೋಡಿದೀರಾ, ಬೋನಸ್ ಶೇರ್ಸ್ ನ ಈ ಇಯರ್ ಅವ್ರು ಇಶ್ಯೂ ಮಾಡಿದಾಗ ನೆಕ್ಸ್ಟ್ ಇಯರ್ ಏನಾಗುತ್ತೆ, ಆಲ್ರೆಡಿ ಇರುವಂತ ಶೇರ್ಸ್ ಪ್ಲಸ್ ಬೋನಸ್ ಶೇರ್ಸ್ ಎರಡೂ ಸೇರಿ ಅವರಿಗೆ ಒಂದು ಡಿವಿಡೆಂಡ್ ನ ಇಶ್ಯೂ ಮಾಡ್ಬೇಕಾಗುತ್ತಾ ಕಂಪನಿ. ಅದಕ್ಕಾಗಿನೇ ಕಂಪನಿ ಆಸ್ ಅ ಪಾಯಿಂಟ್ ಆಫ್ ವ್ಯೂ, ಶೇರ್ ಹೋಲ್ಡರ್ಸ್ ನ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋದೇನಪ್ಪಾ ಅಂದ್ರೆ ಕಂಪನಿಯ ಒಂದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ನ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೋಸ್ಕರನೂ ಕೂಡ ಅವರ ಒಂದು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ರೈಟ್, ನೋ ಮೈ ಡಿಯರ್ಸ್? ಸೊ ಫಾರ್ ಎಕ್ಸಾಂಪಲ್, ಈಗ ಬೋನಸ್ ಶೇರ್ಸ್ ಅವರ ಒಂದು ನೋಡಿರ್ತೀರಾ, ಎಲ್ಲ ಒಂದು ಕಂಪನಿಯ ಒಂದು ಗುಡ್ ವಿಲ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಫಸ್ಟ್ ಟು ಸ್ಯಾಟಿಸ್ಫೈ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಹೌದಾ, ಏನ್ ಮಾಡ್ಬೇಕು, ಗುಡ್ ವಿಲ್ ಜಾಸ್ತಿ ಆಗ್ಬೇಕು, ಸೇಲ್ಸ್ ಜಾಸ್ತಿ ಆಗ್ಬೇಕು, ರೆಪ್ಯುಟೇಷನ್ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ಕಂಪನಿಯಲ್ಲಿರೋ ಶೇರ್ ಹೋಲ್ಡರ್ಸ್ ನ ಫಸ್ಟ್ ಸ್ಯಾಟಿಸ್ಫೈ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಅವ್ರನ್ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅಷ್ಟು ಒಂದು ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಇದ್ದಾಗ ಅವರು ಒಂದು ಕಂಪನಿಯಲ್ಲಿ ಒಂದು ಇಂಟ್ರೆಸ್ಟ್ ನ ಒಂದು ತೋರಿಸ್ತಾರೆ. ಹೌದಾ, ಒಂದು ಇಂಟ್ರೆಸ್ಟ್ ನ ಒಂದು ಬಿಲ್ಡ್ ಮಾಡ್ಬೇಕು ಅಂದ್ರೆ ಆ ಇಂಟ್ರೆಸ್ಟ್ ಅವ್ರಿಗೆ ಕ್ರಿಯೇಟ್ ಆಗ್ಬೇಕು. ಕಂಪನಿಯಲ್ಲಿ ಒಳ್ಳೆ ಒಂದು ಗುಡ್ ವಿಲ್, ಕಂಪನಿ ಮೇಲೆ ಶೇರ್ ಹೋಲ್ಡರ್ಸ್ ಗುಡ್ ವಿಲ್ ಬರ್ಬೇಕಪ್ಪ ಅಂದ್ರೆ ಫಸ್ಟ್ ಅವ್ರಿಗೆ ಅರ್ನಿಂಗ್ಸ್ ಬರ್ತಿದ್ರೆ ಅವ್ರು ಸ್ಯಾಟಿಸ್ಫೈ ಆದ್ರೆ ದೆನ್ ಆಫ್ಟರ್ ಏನ್ ಮಾಡ್ತಾರೆ, ದಿ ಕಾನ್ಸಂಟ್ರೇಟ್ ಅಬೌಟ್ ದ ಕಂಪನಿ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡಿ ಒಂದು ರೆಪ್ಯುಟೇಷನ್ ಅನ್ನೋದನ್ನ ಬಿಲ್ಡ್ ಮಾಡಕ್ ಅದು ಸಾಧ್ಯ ಆಗುತ್ತೆ. ಕ್ಲಿಯರ್? And the next one is to increase the profitability of the to increase the profitability position of the company. To increase the profitability position of the company, that means ಕಂಪನಿಯ ಪ್ರಾಫಿಟಬಿಲಿಟಿ ನ ಕ್ಲಿಯರ್, ಕಂಪನಿಯ ಪ್ರಾಫಿಟ್ ನ ಜಾಸ್ತಿ ಮಾಡೋದು ಒಂದು ಉದ್ದೇಶ. ಏನು, ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದು. ಮಾಡಿಯರ್ಸ್ ಹೇಗೆ ಕಂಪನಿಯ ಪ್ರಾಫಿಟ್ ನ ಪೊಸಿಷನ್ ನ ಜಾಸ್ತಿ ಮಾಡುತ್ತೆ? ನಾನು ಹೇಳಿದೆ ನಿಮ್ಗೆ, ಏನು, ಕಂಪನಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಇದೆ, ಕಂಪನಿಯಲ್ಲಿ ತುಂಬಾ ಅಮೌಂಟ್ ಪ್ರೊಕ್ಯೂರ್ಮೆಂಟ್ ಆಗಿದೆ ಅಂದಾಗ ಕಂಪನಿ ಏನ್ ಮಾಡುತ್ತೆ, ಅದನ್ನ ವೇರಿಯಸ್ ಸೋರ್ಸಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ದಟ್ ಮೇ ಬಿ ಲಾಂಗ್ ಟರ್ಮ್, ದಟ್ ಮೇ ಬಿ ಶಾರ್ಟ್ ಟರ್ಮ್. ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಕಂಪನಿ ಏನಾಗುತ್ತೆ, ಸೇಲ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಏನು, ಅವರು ಪ್ರೊಡಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ, ಪ್ರೊಡಕ್ಷನ್ ಜಾಸ್ತಿ ಆದಾಗ ಸೇಲ್ಸ್ ಆಗುತ್ತೆ, ಸೇಲ್ಸ್ ಆದಾಗ ಏನಾಗುತ್ತೆ, ಕಂಪನಿಗೆ ಪ್ರಾಫಿಟ್ ಜನರೇಟ್ ಆಗುತ್ತೆ. ಹೌದಾ, ಕಂಪನಿಯ ಪ್ರಾಫಿಟ್ ಹೇಗೆ ಜನರೇಟ್ ಆಗ ಅರ್ಥ ಆಗ್ತಿದ್ಯಾ? ಏನು, ಶೇರ್ ಕ್ಯಾಪಿಟಲ್ ಜಾಸ್ತಿ ಆದಾಗ ಕಂಪನಿ ಶೇರ್ ಅಮೌಂಟ್ ಜಾಸ್ತಿ ಇದ್ದಾಗ ಕಂಪನಿ ಪ್ರೊಡಕ್ಷನ್ ಆಕ್ಟಿವಿಟಿ ಜಾಸ್ತಿ ಮಾಡುತ್ತೆ. ಒಂದು ಟಾರ್ಗೆಟ್, ರೈಟ್, ನೋ, ಒಂದು ಟಾರ್ಗೆಟ್ ನ ಜಾಸ್ತಿ ಮಾಡಿದ್ರೆ ಪ್ರಾಜೆಕ್ಟ್ ಅನ್ನೋದು ಒಂದು ಪ್ರಾಜೆಕ್ಟ್, ಒಂದು ಟಾಸ್ಕ್ ನ ಏನು ಮಾಡುತ್ತೆ, ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಪ್ರಾಜೆಕ್ಟ್ ನ ಅದು ಫುಲ್ಫಿಲ್ ಮಾಡುತ್ತೆ, ಸೇಲ್ಸ್ ಆಗುತ್ತೆ, ಸೇಲ್ಸ್ ಆದಾಗ ಕಂಪನಿಗೆ ಪ್ರಾಫಿಟ್ ಜನರೇಟ್ ಆಗುತ್ತೆ. ಎಲ್ಲಿ ಶೇರ್ ಕ್ಯಾಪಿಟಲ್ ಇರುತ್ತೋ ಅಲ್ಲಿ ಮಾತ್ರನೇ. On the next one is to expansion of existing business. To expansion of existing businesses ಅಂದ್ರೆ ಏನು, ಇರುವಂತ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡೋ ಉದ್ದೇಶದಿಂದ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಹೌದು ಮ್ಯಾಡಿಯಸ್? ಸೋ ಮೆನಿ ಏನಾಗುತ್ತೆ, ಡಿಫರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಆರ್ ದೇರ್ ಇನ್ ಅವರ್ ಸೊಸೈಟಿ. ಏನು, ತುಂಬಾ ಡಿಫರೆಂಟ್ ಟೈಪ್ ಆಫ್ ಸೊಸೈಟೀಸ್ ಇದೆ ನಮ್ಮ ಸೊಸೈಟಿಯಲ್ಲಿ. ಅವರೆಲ್ಲ ಏನ್ ಮಾಡ್ತಾರೆ, ಬೇರೆ ಒಬ್ಬರು ಏನ್ ಮಾಡ್ತಾರೆ, ಒಂದೊಂದು ಅಬ್ಜೆಕ್ಟಿವ್ ಕೊಡ್ತಾರೆ. ಅಬ್ಜೆಕ್ಟಿವ್ಸ್ ಅನ್ನೋದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಬ್ರು ಏನ್ ಮಾಡ್ತಾರೆ, ಒಂದು ಪ್ರಾಫಿಟ್ ಜಾಸ್ತಿ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಇನ್ನೊಂದು ಕಂಪನಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಮಾಡ್ಬೇಕಂತ ಥಿಂಕ್ ಮಾಡುತ್ತೆ. ಇನ್ನೊಂದು ಕಂಪನಿ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ನ ಬೇಕು ಅಂತ ಥಿಂಕ್ ಮಾಡುತ್ತೆ. ಹಾಗಿರುವಾಗ ಈ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದನ್ನ ಹೇಳಿದೆ ನಾನು. ಆ ಒಂದು ಪರ್ಟಿಕ್ಯುಲರ್ ಯಾವ ಇಯರ್ ಅಲ್ಲಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೋ ಅಲ್ಲಿ ಕಂಪನಿಗೆ ಪ್ರಾಫಿಟ್ ಸೇವ್ ಆಗುತ್ತೆ.
ಆ ಪ್ರಾಫಿಟ್ ಸೇವ್ ಆದಾಗ ಏನಾಗುತ್ತೆ, ಕಂಪನಿಯ ಇರುವಂತ ಬಿಸ್ನೆಸ್ ನ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಅಂದ್ರೆ ಅದನ್ನ ಜಾಸ್ತಿ ವಿಸ್ತಾರ ಮಾಡ್ತಾರೆ. ಕ್ಲಿಯರ್? ಕಂಪನಿಗೆ ಏನಾದ್ರು ಬಿಸ್ನೆಸ್ ನ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಉದ್ದೇಶ ಇದ್ದಾಗ ಆ ಇಯರ್ ಏನ್ ಮಾಡ್ತಾರೆ, ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಯಾವಾಗ ಫಾರ್ ಎಕ್ಸಾಂಪಲ್ ನಾವೀಗ ಈ ವರ್ಷ ನಾವೇನೋ ಒಂದು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ನಾವೇನಾದ್ರೂ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ನಮ್ಮ ಹತ್ರ ಅಮೌಂಟ್ ಬೇಕು. ಇರುವಂತ ಪ್ರಾಫಿಟ್ ನಾವು ಎಲ್ರಿಗೂ ಕೊಡಕ್ ಆಗಲ್ಲ. ಬಂದಿರುವಂತ ಒಂದು ಪ್ರಾಫಿಟ್ ಜನರೇಷನ್ ಏನಾಗಿದೆಯೋ ಆ ಒಂದು ಪ್ರಾಫಿಟ್ ನಾವು ಯಾರು ಕೊಡಕ್ ಆಗಲ್ಲ ಅಂದಾಗ ಆ ಪ್ರಾಫಿಟ್ ನಮ್ಮ ಹತ್ರ ಇಟ್ಕೊಂಡು ಅಡಿಷನಲ್ ಶೇರ್ಸ್ ನ ಇಶ್ಯೂ ಮಾಡೋದು. ಕಂಪನಿ ಗೋ ಥ್ರೂ ಅಡಿಷನಲ್ ಶೇರ್ಸ್. Right now, this is the sixth reasoning of issue of bonus shares. And the seventh one is to increase the efficiency of the workers. Yes, ಕಂಪನಿಯ ಒಂದು ವರ್ಕರ್ಸ್ ನ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದು, ದಕ್ಷತೆಯನ್ನ. ನಾವು ಎಫಿಷಿಯನ್ಸಿನ ಗೊತ್ತಿರುತ್ತೆ, ದಕ್ಷತೆ ಅಂದ್ರೆ ಏನು? ಡೂಯಿಂಗ್ ದ ಟಾಸ್ಕ್ ಅಟ್ ದ ರೈಟ್ ಟೈಮ್ ವಿತ್ ಮಿನಿಮಮ್ ಕಾಸ್ಟ್. ಡೂಯಿಂಗ್ ದ ಟಾಸ್ಕ್ ಅಟ್ ದ ರೈಟ್ ಟೈಮ್ ವಿತ್ ಮಿನಿಮಮ್ ಕಾಸ್ಟ್. ನೀವು PUC ಅಲ್ಲೇ ಓದಿರ್ತೀರ ಎಫಿಷಿಯನ್ಸಿ ಅನ್ನೋದನ್ನ. ಹಾಗಿರೋವಾಗ ವರ್ಕರ್ಸ್ ನ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದು ಕೂಡ ಒಂದು ಉದ್ದೇಶ. ಹೇಗೆ? ಹೌ ಇಟ್ ಪಾಸಿಬಲ್, ಹೌ ಇಟ್ ಹ್ಯಾಪನ್ಸ್ ಅಂದ್ರೆ, ಸೊ ಕಂಪನಿಯಲ್ಲಿರೋ ಒಂದು ಪ್ರಾಫಿಟ್ ವರ್ಕರ್ಸ್ ನ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಮಾಡಿ ಸ್ಟೂಡೆಂಟ್ಸ್, ಅವರಿಗೆ ಒಂದು ಅಕಾಮಡೇಷನ್ ಆಗ್ಬೋದು, ಲೈಕ್ ಅವರಿಗೆ ಒಂದು ಫ್ರೆಂಡ್ಸ್ ಬೆನಿಫಿಟ್ಸ್ ಕೊಡುವಂತದ್ದಾಗ್ಬೋದು, ಸ್ಯಾಲರಿ ಬೆನಿಫಿಟ್ಸ್ ನ ಕೊಡುವಂತದ್ದಾಗ್ಬೋದು, ಇವೆಲ್ಲ ಅವರಿಗೆ ಕೊಡ್ಬೇಕಾಗುತ್ತಾ? ಸೊ ಇವೆಲ್ಲ ಕೊಡ್ಬೇಕಂದ್ರೆ ಕಂಪನಿಗೆ ಮೀನ್ಸ್ ಮನಿ ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ, ಫಿನಾನ್ಸ್ ರಿಕ್ವೈರ್ಮೆಂಟ್. ಸೊ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಕಂಪನಿಯಲ್ಲಿ ಏನಾಗುತ್ತೆ, ಮನಿ ಸೇವ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಟು ಕಂಪನಿ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ದಿ ವರ್ಕರ್ಸ್. ವರ್ಕರ್ಸ್ ನ ಏನ್ ಮಾಡುತ್ತೆ, ಫಸ್ಟ್ ವರ್ಕರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ, ಅವ್ರಿಗೆ ಏನೆಲ್ಲ ಒಂದು ಬೆನಿಫಿಟ್ಸ್ ಬೇಕು ಅನ್ನೋದನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ವರ್ಕರ್ಸ್ ಸ್ಯಾಟಿಸ್ಫೈ ಆದ್ರೆ ವರ್ಕರ್ಸ್ ಏನ್ ಮಾಡ್ತಾರೆ, ಕಂಪನಿಯಲ್ಲಿ ಒಂದು ಎಫಿಷಿಯನ್ಸಿ ಆಗಿ ವರ್ಕ್ ಮಾಡ್ತಾರೆ. ರೈಟ್ ನೋ? ಅಂಡ್ ದ ಲಾಸ್ಟ್ ಒನ್ ಟು ಕನ್ಸರ್ವೇಷನ್ ಆಫ್ ಕ್ಯಾಶ್. ದಟ್ ಮೀನ್ಸ್ ಟು ಸೇಫ್ ಗಾರ್ಡಿಂಗ್ ಆಫ್ ಕ್ಯಾಶ್. ಕ್ಯಾಶ್ ಅನ್ನ ಒಂದು ಉಳಿಸೋದಕ್ಕೋಸ್ಕರ, ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಹೌದಾ? ನಾನು ಹೇಳಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಕಂಪನಿಯಲ್ಲಿ ಏನು ಕ್ಯಾಶ್ ಉಳಿಸ್ಕೋಬೇಕು ಅಂದ್ರೆ ಕಂಪನಿ ಆ ಇಯರ್ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಒಂದು ಹಣ ಸಂರಕ್ಷಣೆ ಮಾಡ್ಬೇಕಂದ್ರೆ ಬೋನಸ್ ಶೇರ್ಸ್. ಹಾಗಂತ ಎಲ್ಲಾ ಇಯರ್ ಮಾಡಕ್ ಆಗಲ್ಲ ಮಾಡಿ. ಸಪೋಸ್ ಮಾಡ್ಬೋದೇನೋ, ಈ ಇಯರ್ ಒಂದು 20,000 ಶೇರ್ಸ್, ನೆಕ್ಸ್ಟ್ ಇಯರ್ 20,000 ಶೇರ್ಸ್, ಆ ತರ ಒಂದು ಪಾರ್ಟ್ ಅನ್ನ ಅವರು ಬೋನಸ್ ಶೇರ್ಸ್ ಇಶ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ನೋ ಇಶ್ಯೂ. ಕ್ಲಿಯರ್? These are all the reasoning for issue of bonus shares. And the next one is the last topic in this model, the theory part, corporate dividend practice in India. Corporate dividend practice in India. ಅಂದ್ರೆ ಏನು? ಒಂದು ಕಾರ್ಪೊರೇಟ್ ಅಲ್ಲಿ ಡಿವಿಡೆಂಡ್ ಹೇಗೆಲ್ಲ ವರ್ಕ್ ಮಾಡುತ್ತೆ. ಕಾರ್ಪೊರೇಟ್ ಮೀನ್ಸ್ ಕಂಪನೀಸ್. ಸಿ, dividend policy is one of the important policy of management in corporate entity. Yes, dividend policy ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಲಿಸಿ. ಎಲ್ಲ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕು, ಡಿವಿಡೆಂಡ್ ಪಾಲಿಸೀಸ್ ನ, ಲಾಭಾಂಶದ ನೀತಿಯನ್ನ ನೋಡ್ಕೋಬೇಕಾಗುತ್ತೆ. So, and also it indicates the performance of the company to the investors, lenders, ಬ್ಯಾಂಕರ್ಸ್ ಅಂಡ್ ಸೊಸೈಟಿ. ಏನಾಗುತ್ತೆ, ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿ ಅನ್ನೋದು ಸೊ ಪರ್ಫಾರ್ಮೆನ್ಸ್ ನ ಇಂಡಿಕೇಟ್ ಮಾಡೋದು, ತೋರಿಸುವಂತದ್ದು. ಹೇಗೆ ಇನ್ವೆಸ್ಟರ್ಸ್ ಎಲ್ಲಿದ್ದಾರೆ, ಲೆಂಡರ್ಸ್ ಏನು, ಬ್ಯಾಂಕರ್ಸ್ ಏನು, ಸೊಸೈಟಿ ಏನಂತ ಅದನ್ನ ತೋರಿಸುತ್ತೆ ನಮ್ಮ ಡಿವಿಡೆಂಡ್ ಪಾಲಿಸಿ. ಅಂಡ್ ಆಲ್ಸೋ ಇಟ್ ಇಸ್ ಹೈಲಿ ಎಸೆನ್ಷಿಯಲ್ ಫಾರ್ ಇನ್ವೆಸ್ಟರ್ ಟು ಇನ್ವೆಸ್ಟ್ ದೇರ್ ಮನಿ ಇನ್ ದ ಕಂಪನಿ. ಏನು, ತುಂಬಾ ಒಂದು ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕು, ಮನಿನ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿ ತುಂಬಾ ಹೆಲ್ಪ್ಫುಲ್ ಮಾಡುವಂತದ್ದು ಮಾಡಿಯರ್ಸ್. ಅಂಡ್ ಆಲ್ಸೋ therefore the corporate uses two methods for declaring the dividend to the shareholders. ನಮ್ಮ ಒಂದು ಇಂಡಿಯಾದಲ್ಲಿ ಯಾವ ರೀತಿಯಲ್ಲಿ ಡಿವಿಡೆಂಡ್ ನ ನಾವು ಯೂಸ್ ಮಾಡ್ತಿದೀವಿ ಅನ್ನೋದು. ಹಾಗಿರೋವಾಗ therefore the corporate means company use two methods for declaring the dividends to the shareholders. ಅಂದ್ರೆ ಎರಡು ಮೆಥಡ್ಸ್ ನ ಯೂಸ್ ಮಾಡುತ್ತೆ ನಮ್ಮ ಒಂದು ಇಂಡಿಯಾದಲ್ಲಿ. ಎರಡು ಮೆಥಡ್ಸ್ ನ ಯೂಸ್ ಮಾಡುತ್ತೆ. ಏನು, ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡ್ಬೇಕಾದ್ರೆ. What are the two different methods to issuing the dividend to the shareholders? See, payout ratio. My dear students, this is a question arising ಕೇಳಬಹುದು ನೆನಪಿರ್ಲಿ. So be concentrate. Payout ratio. So here it is also one method to using the for declaring the dividends to the shareholders. There, what do you mean by payout ratio? Firstly, it is the method for declaring the dividends to the shareholders. It
It is the method for declaring the dividends to the shareholders. Then what do you mean by payout ratio? It refers to the percentage or ratio of earnings distributed to the shareholders of the company. It is based on the policy of retained earnings. Andre ಏನು percentage ratio of earnings distributed to the shareholders of the company. ಅಂದ್ರೆ ಏನು ಕಂಪನಿಯ ಒಂದು ಪರ್ಸೆಂಟೇಜ್ ಏನು ಅರ್ನಿಂಗ್ಸ್ ಮಾಡಿದೆಯೋ ಅದರ ಒಂದು ಪರ್ಸೆಂಟೇಜ್ ಮೇಲೆ ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ನೋಡಿ, ಆ ಒಂದು ರೇಷಿಯೋಸ್ ನಾವು ಪೇ ಔಟ್ ರೇಷಿಯೋ ಅಂತ ಕರಿತೀವಿ. ಇಟ್ ಇಸ್ ಬೇಸ್ಡ್ ಆನ್ ದ ಪಾಲಿಸಿ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ ಏನಾಗುತ್ತೆ, ಇದೊಂದು ಬೇಸ್ ಯಾವ ಪಾಲಿಸಿ ಮೇಲೆ ಡಿಪೆಂಡ್ ಆಗಿರೋದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ. ಉಳಿಸಿಕೊಂಡ ಗಳಿಕೆಗಳು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ನಿಮಗೆ. ಉಳಿಸಿಕೊಂಡ ಗಳಿಕೆಗಳು ಅಂದ್ರೆ ಏನು, ಕಂಪನಿಯಲ್ಲಿ ಪ್ರಾಫಿಟ್ಸ್ ನ ಅವರು ಸೇವ್ ಮಾಡಿರ್ತಾರೆ ನೋಡಿ, ಆ ಒಂದು ಪ್ರಾಫಿಟ್ ಏನಿದೆಯೋ ಪ್ರಾಫಿಟ್ ಅಲ್ಲಿ ಆ ಒಂದು ಪ್ರಾಫಿಟ್ ನ ರೇಷಿಯೋ ಮುಖಾಂತರ ಏನ್ ಮಾಡ್ತಾರೆ, ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ರೇಷಿಯೋನ ನಾವು ಪೇ ಔಟ್ ರೇಷಿಯೋ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, payout ratio means how much percentage of earnings should declare dividends to the shareholders and how much percentage of earnings should keep to meet their future expenses. Understood my dears? For example, 1:1. ಏನು ಫಸ್ಟ್ ಏನಾಗುತ್ತೆ, how much percentage of earnings should declare dividends to the shareholders. ಏನು ಎಷ್ಟು ಪರ್ಸೆಂಟೇಜ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ಕಂಪನಿಯಲ್ಲಿ ಉಳಿಸ್ಕೋಬೇಕು ಎಕ್ಸ್ಪೆನ್ಸಸ್ ಗೆ ಟು ಮೀಟ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್. ಆ ತರ ಏನ್ ಮಾಡಿದ್ರೆ ರೇಷಿಯೋ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಡಿವಿಡೆಂಡ್ಸ್ ನ ಇಶ್ಯೂ ಮಾಡೋದು. 1:1, 2:1, 2:3. ಈಗ ಫಾರ್ ಎಕ್ಸಾಂಪಲ್ 2:3 ಅಂದಾಗ ಫಸ್ಟ್ ಏನಾಗುತ್ತೆ, ಹೌ ಮಚ್ ಪರ್ಸೆಂಟೇಜ್ ಇನ್ಕ್ರೀಸ್ ಯು ಶುಡ್ ಡಿಕ್ಲೇರ್ ದ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್. ಫಸ್ಟ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಡಿವಿಡೆಂಡ್ ನ ಇಶ್ಯೂ ಮಾಡಬೇಕು. ಎರಡನೇದಾಗಿ ಜೊತೆಗೆ 1% ಏನು ಎಷ್ಟು ಉಳಿಸ್ಕೋಬೇಕು ಟು ಮೀಟ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್ ಅಂತ ಎರಡು ಒಂದು ರೇಷಿಯೋ ಮುಖಾಂತರ ಏನ್ ಮಾಡ್ಬೇಕು, ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನಾವು ಪೇ ಔಟ್ ರೇಷಿಯೋ ಅಂತ ಕರಿತೀವಿ. ರೈಟ್ ನೋ ಮ್ಯಾಡಿಯಸ್? ಅರ್ಥ ಆಗ್ತಿದೆ? ರೇಷಿಯೋ ಮುಖಾಂತರ 1:1 ಅಂತ ಬಂದಾಗ ದ ಫಸ್ಟ್ ಒನ್ ಇಸ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ should declare dividends to the shareholders and how much percentage of earning should keep to meet their future expenses. ಏನು ಕಂಪನಿಯಲ್ಲಿ ಎಷ್ಟು ಉಳಿಸ್ಕೋಬೇಕು, ಎಷ್ಟು ಕೊಡಬೇಕು ಫಸ್ಟ್ ಶೇರ್ ಹೋಲ್ಡರ್ಸ್ ಗೆ, ಎರಡನೇದಾಗಿ ಎಷ್ಟು ಉಳಿಸ್ಕೋಬೇಕು ಶೇರ್ ನಮ್ಮ ಒಂದು ಫ್ಯೂಚರ್ ಎಕ್ಸ್ಪೆನ್ಸಸ್ ಗೆ ಅನ್ನೋದನ್ನ ಎರಡನ್ನೂ ಒಂದು ರೇಷಿಯೋ ಮಾಡಿ ಇಶ್ಯೂ ಮಾಡ್ತಾರೆ, ನೋಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಒಂದು ಮೆಥಡ್ ನ ಒಂದು ಅದನ್ನ ನಾವೇನಂತ ಕರಿತೀವಿ, ಪೇ ಔಟ್ ರೇಷಿಯೋ ಅಂತ ಕರಿತೀವಿ. ಅರ್ಥ ಆಗಿರುತ್ತೆ ನಿಮ್ಗೆ ಆಲ್ರೆಡಿ. And the second one is stability of dividends. Stability of dividends, that means it refers to the dividend paid to the shareholders at a constant level even though profits of the company fluctuate. So already ನಾನು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ in the initial means of previous classes ಅಲ್ಲಿ. ಸ್ಟೆಬಿಲಿಟಿ ಅಂದ್ರೆ ಏನು, ಇಟ್ ಇಸ್ ಅ ಡಿವಿಡೆಂಡ್ ಪೇ ಟು ದ ಶೇರ್ ಹೋಲ್ಡರ್ಸ್. ಇದು ಡಿವಿಡೆಂಡ್ ಯಾರಿಗೆ ಪೇ ಮಾಡುವಂತದ್ದು, ಶೇರ್ ಹೋಲ್ಡರ್ಸ್ ಗೆ ಪೇ ಮಾಡುವಂತದ್ದು at a constant level even through profits of the company fluctuate one year to another year. ಅಂದ್ರೆ ಕಂಪನಿಯ ಪ್ರಾಫಿಟ್ಸ್ ಏನಾದ್ರೂ ಚೇಂಜ್ ಆಗ್ಬೋದು, ಈ ಇಯರ್ ಇಂದ ನೆಕ್ಸ್ಟ್ ಇಯರ್ ಚೇಂಜ್ ಆಗ್ಬೋದು. ಅದೇನೇ ಒಂದು ಚೇಂಜಸ್ ಆದ್ರೂ ಕೂಡ ಅದು ಒಂದು ಡಿವಿಡೆಂಡ್ ರೇಷಿಯೋ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಒಂದೇ ರೀತಿಯಲ್ಲಿ ಇನಿಷಿಯಲ್ ಅಲ್ಲಿ ಅವ್ರು ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅದ್ರ ಮುಖಾಂತರನೇ ಅದ್ರ ಪ್ರಕಾರನ ಅವರು ಒಂದು ಡಿವಿಡೆಂಡ್ ನ ಪೇ ಮಾಡ್ತಾ ಇರ್ತಾರೆ. ಸ್ಟೆಬಿಲಿಟಿ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡರ್ಸ್ಟುಡ್ ಮೈ ಡಿಯರ್ಸ್? This is the meaning of stability dividend. See, andre eno, it is a dividend paid to the shareholders at a constant level. Constant ಆಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ಏನು ಇವನ್ ಕಂಪನಿಯ ಪ್ರಾಫಿಟ್ಸ್ ಎಷ್ಟೇ ಫ್ಲಕ್ಚುಯೇಟ್ ಆಗ್ತಾ ಇದ್ರು, ಅದು ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ದಟ್ ಇಸ್ ನಾಟ್ ಎ ಮ್ಯಾಟರ್. ಅವ್ರು ಎಷ್ಟು ಫಿಕ್ಸ್ ಮಾಡ್ಕೊಂಡಿರ್ತಾರೋ ಅಷ್ಟು ಮಾತ್ರನೇ ಪೇ ಮಾಡುವಂತದ್ದು. And the next one is here, the stability dividend can be maintained in any one of the following. ಅಂದ್ರೆ ಏನು, ಸ್ಟೆಬಿಲಿಟಿ ಡಿವಿಡೆಂಡ್ ನ ಎರಡು ಒಂದು ಈ ಒಂದು 3 ಫಾರ್ಮ್ಸ್ ಅಲ್ಲಿ ಯಾವುದೋ ಒಂದು ಮುಖಾಂತರ ಅವರು ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ವಾಟ್ ಆರ್ ದೇರ್? ಸಿ, ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್. ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್, ಒಂದು ಪರ್ ಶೇರ್ ನ ಮುಖಾಂತರ ಅವರು ಅಳತೆ ಮಾಡ್ತಾರೆ. ಕಾನ್ಸ್ಟೆಂಟ್ ಪೇ ಔಟ್ ರೇಷಿಯೋ. ಪೇ ಔಟ್ ರೇಷಿಯೋ ಅಂದ್ರೆ ಇನ್ ದ ಫಾರ್ಮ್ ಆಫ್ ರೇಷಿಯೋ ಮುಖಾಂತರ ಕೂಡ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಐದರ್ ಕಾನ್ಸ್ಟೆಂಟ್ ಡಿವಿಡೆಂಡ್ ಪ್ಲಸ್ ಎಕ್ಸ್ಟ್ರಾ ಡಿವಿಡೆಂಡ್. ಕಾನ್ಸ್ಟೆಂಟ್ ಡಿವಿಡೆಂಡ್ ಪ್ಲಸ್ ಎಕ್ಸ್ಟ್ರಾ ಡಿವಿಡೆಂಡ್, ಏನು ಎಕ್ಸಾಕ್ಟ್ ಡಿವಿಡೆಂಡ್ ಇದೆ ಜೊತೆಗೆ ಎಷ್ಟು ಎಕ್ಸ್ಟ್ರಾ ಡಿವಿಡೆಂಡ್ ನ ಪೇ ಮಾಡ್ತಿದ್ದಾರೆ, ಈ ಒಂದು 3 ಟೈಪ್ಸ್ ಅಲ್ಲಿ ಕಂಪನಿ ಏನ್ ಮಾಡುತ್ತೆ, ಡಿವಿಡೆಂಡ್ ನ ಇಶ್ಯೂ ಮಾಡುತ್ತೆ. ಏನು ಕಾನ್ಸ್ಟೆಂಟ್ ಡಿವಿಡೆಂಡ್ ಪರ್ ಶೇರ್ ನ ಒಂದು ವ್ಯಾಲ್ಯೂ
ಫಾರ್ ಎಕ್ಸಾಂಪಲ್ ಒಂದು ಶೇರ್ ನ ವ್ಯಾಲ್ಯೂ 100 rupees ಆದ್ರೆ ಅವರಿಗೆ ಇಯರ್ಲಿ ವೈಸ್ ಒಂದು 2 rupees ಅಂತ ಕೊಡೋದು. ಹಾಗೇನಾಗುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಜೊತೆಗೆ ಪೇ ಔಟ್ ರೇಷಿಯೋ ಅಂದ್ರೇನು, ರೇಷಿಯೋ ಮುಖಾಂತರ ಕೊಡುವಂಥದ್ದು. ದಟ್ ಮೇ ಬಿ ಹೌ ಮಚ್ ಪರ್ಸೆಂಟೇಜ್ ಟು ಡಿಸ್ಟ್ರಿಬ್ಯೂಟ್ ದ ಶೇರ್ ಹೋಲ್ಡರ್ಸ್, ಹೌ ಮಚ್ ಪರ್ಸೆಂಟೇಜ್ ಟು ಕೀಪ್ ದ ಮೀಟ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್. And the last one is constant dividend plus extra dividend. ಏನು ಎಷ್ಟು ಕಾನ್ಸ್ಟೆಂಟ್ ಸ್ಥಿರ ಲಾಭಾಂಶ ಮತ್ತೆ ಜೊತೆಗೆ ಅದಕ್ಕೆ ಇನ್ನು ಸ್ವಲ್ಪ ಡಿವಿಡೆಂಡ್ ಆಡ್ ಮಾಡಿ ಕೊಡುವಂಥದ್ದು. ಈ ಒಂದು 3 ರೀತಿಯಲ್ಲಿ ಒಂದನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾರೆ ಕಂಪನಿಯಲ್ಲಿ. ಅಂಡ್ ಅವರ್ ಇಂಡಿಯಾದಲ್ಲಿ ಏನಿದೆ 2 types ಆಫ್ ಒಂದು ಡಿವಿಡೆಂಡ್ ಪಾಲಿಸೀಸ್ ಇದೆ ಮಾಡಿ. ಯಾವ ಅಂತ ಕೇಳಿದ್ರೆ there are corporate use 2 methods for declaring the dividends to the shareholders. That is payout ratio. Second one is stability dividend. Clear? Payout ratio means how much percentage of earnings should declare dividends to the shareholders. How much percentage of earnings should keep to meet their future expenses. We are going to call it as payout ratio. And again, stability dividend means it refers to the dividend paid to the shareholders at a constant level even though profits of the company fluctuate. So there are 3 main methods to following the stability dividend: constant dividend per share, constant payout ratio, constant dividend plus extra dividend. Right now, so this is the theory part in your 4th module, my dear. Theory part na we are successfully completed. If you have any doubts, you can ask me always. ಯಾವಾಗ ಬೇಕಾದರೂ ಕೂಡ ಕೇಳಬಹುದು. On the next class onwards, we will start practicals in the 4th module. Okay, my dears.